ನಗರಸಭೆಯಲ್ಲಿ ಹಣ ನೀಡಿದ ದಾಖಲೆಗಳು ಮಾಯ. ಗೌರಿಬಿದನೂರು ನಗರಸಭೆಯಲ್ಲಿ ಖಾತೆ ಮಾಡಲು ಕೊಟ್ಟ ದಾಖಲೆಗಳನ್ನೇ ಕಳೆದು ಹಾಕಿದ ನಗರಸಭೆ ಸಿಬ್ಬಂದಿಗಳು. ಪುರಸಭೆಯ ಮಾಜಿ ಸದಸ್ಯೆ ಶೋಭಾ ನಗರಸಭೆ ಪೌರಾಯುಕ್ತರ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದರು. ಈ ಕುರಿತು ಮಾತನಾಡಿದ ಅವರು, ನಗರಸಭೆ ಕಾರ್ಯಾಲಯದಲ್ಲಿ ಖಾತೆ ಮಾಡಲು ದಾಖಲೆಗಳನ್ನು ನೀಡಲಾಗಿತ್ತು. ಆದರೆ ನಗರಸಭೆ ಸಿಬ್ಬಂದಿಗಳು ನನ್ನ ದಾಖಲೆಗಳ ಫೈಲ್ಗಳನ್ನು ಕಳೆದು ಹಾಕಿದ್ದಾರೆ. ಈ ಬಗ್ಗೆ ಪೌರಾಯುಕ್ತರನ್ನು ಕೇಳಿದರೆ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿವೆ, ಇನ್ನೊಮ್ಮೆ ದಾಖಲೆಗಳನ್ನು ಸಲ್ಲಿಸಿ ಎಂದು ಹೇಳಿ ಇಲ್ಲಿಂದ ಎದ್ದು ಹೋಗಿ ಎಂದು ನಗರಸಭೆ ಪೌರಾಯುಕ್ತರು ಹಾರಿಕೆ ಉತ್ತರಗಳನ್ನು ನೀಡುತ್ತಾರೆ. ಹಣ ನೀಡುವವರ ಫೈಲ್ಗಳು ಮಾತ್ರ ಕಾಣೆಯಾಗೋದಿಲ್ಲ, ಆದರೆ ಹಣ ನೀಡದವರ ಫೈಲ್ಗಳು ಮಾತ್ರ ಕಾಣೆಯಾಗುತ್ತವೆ ಎಂದು ನಗರಸಭೆ ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಕೃಷ್ಣಮೂರ್ತಿ ಬೆಟ್ಕಿಟ್ಟಿ. ನನ್ನ ಹೆಸರು ಶೋಭಾ ಅಂದ್ಬಿಟ್ಟು, ಮಾಜಿ ಪುರಸಭಾ ಸದಸ್ಯರು. ಈಗ ಸಮಯ ಬಂದು 6:30 ಆಗಿದೆ. ನಾನು ಸುಮಾರು 3:30ಗೆ ನಾನು ನಗರಸಭೆಗೆ ಬಂದು ಖಾತೆ ವಿಷಯವಾಗಿ ನನಗೆ ಇವತ್ತು ಖಾತೆ ಇಶ್ಯೂ ಮಾಡ್ತೀವಿ ಅಂತಂದರು. ಮೊನ್ನೆ ಶಾಸಕರು ನಾನು ಕಂಪ್ಲೇಂಟ್ ಮಾಡಿದ್ದೆ, ನನ್ನ ಫೈಲು ಕಳೆದಿದ್ದಾರೆ. ಒಂದು 20 ದಿನ ಹಿಂದೆ ನಾನು ಕೊಟ್ಟಿದ್ದೆ ಫೈಲ್ ಕೊಟ್ಟಿದ್ದರೆ ಖಾತೆ ಫೈಲ್ನ ಕಳೆದುಬಿಟ್ಟಿದ್ದಾರೆ. 20 ದಿನ ಬಿಟ್ಟು ಬಂದು ಕೇಳಿದೆ, ಖಾತೆ ಫೈಲ್ ಎಲ್ಲಿ ಮೇಡಮ್ ಅಂತ ಕೇಳಿದ್ರೆ, ಖಾತೆ ಫೈಲ್ ಇಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಡ್ತಾರೆ. ನಮಗೆ ತುಂಬ ಒತ್ತಡ ಆಗೋಗ್ಬಿಟ್ಟಿದೆ. ನಮಗೆ ನಾವು ಕಮಿಷನರ್ನ ಕೇಳಿದ್ವಿ. ಕಮಿಷನರ್ನ ಕೇಳಿದಾಗ ಏನು ಹೇಳ್ತಾರೆ ಕಮಿಷನರು, ನಮಗೆ ತುಂಬಾ ಒತ್ತಡ ಆಗೋಗ್ಬಿಟ್ಟಿದೆ, ಹಾಗಾಗಿ ಫೈಲ್ ಕಳೆದುಬಿಟ್ಟಿದ್ದೀವಿ. ಫೈಲ್ ಕಳೆದಿರೋದ್ರಿಂದ ಏನಿಲ್ಲ, ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದೀವಿ ಅಂತಾರೆ. ನನಗೆ ಹಾರಿಕೆ ಉತ್ತರ ಕೊಟ್ಟರು. ಅದನ್ನೇ ನಾನು ಕೇಳಿದೆ, ರೈಟಿಂಗಲ್ಲಿ ಕೊಡಿ ಮೇಡಮ್, ನೀವು ಏನು ಫೈಲ್ ಕಳೆದಿದ್ದೀವಿ ಅಂತಿರಲ್ವ, ಅದನ್ನು ನನಗೆ ರೈಟಿಂಗಲ್ಲಿ ಕೊಟ್ಬಿಡಿ, ನನ್ನ ಮುಂದೆ ಏನು ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ತೀನಿ ಅಂತ ಅಂದಿದ್ದಕ್ಕೆ, ನೀವು ಕೊಟ್ಟಿದ್ದೀರಾ ಫೈಲು ಅನ್ನೋದಕ್ಕೆ ಪ್ರೂಫ್ ಕೊಡಿ ಅಂತಂದರು. ನನಗೆ ಪ್ರೂಫ್ ಕೊಡಿ ಅಂದಾಗ, ಮೇಡಮ್ ಇಲ್ಲಿ CC ಕ್ಯಾಮ್ರಲ್ಲಿದೆ ಮೇಡಮ್, ತಗೊಳ್ಳಿ ಬೇಕಾದರೆ ಅಂತಂದರೆ, ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ, ನಿಮ್ಗೆ CC ಕ್ಯಾಮ್ರಾ ತೆಗಿಸ್ಬೇಕು ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾನು ತೆಗಿತೀನಿ, ಇಲ್ಲ ಅಂದರೆ ತೆಗಿಯೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ನಾನು ಒಬ್ಬ ಪುರಸಭಾ ಸದಸ್ಯಳು, ಮಾಜಿ ಪುರಸಭಾ ಸದಸ್ಯಳು, ಒಂದು ಗೌರವ ಇಲ್ಲದೆ ನನ್ನ ಚೇಂಬರಿಂದ ಫಸ್ಟ್ ನೀವು ಎದ್ದೋಗಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಹತ್ರ ಬಿಹೇವ್ ಮಾಡೋದು ಇದೇ. ನಾವು ಒಬ್ಬ ಕಮಿಷನರ್ ಆದವರು ಸರ್, ಇವತ್ತು 3 ಗಂಟೆಯಿಂದ ಇದು ನಡೀತಾ ಇದೆ. ಇದು ಸುಮಾರು ನಾನು ಅದನ್ನೇ 20 ದಿನದ ಕೆಳಗಡೆ ನಾನು ಆ್ಯಕ್ಚುಲಿ ಕೊಟ್ಟಿದ್ದು. ನಾನು ಇದು ಏನು ಖಾತೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಖಾತೆ ಕೇಳೋಕ್ಕೆ ಬಂದವರು ಅಥವಾ ಶಾಸಕರ ಹತ್ರ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ, ಸರ್ ಕಂಪ್ಲೇಂಟ್ ಮಾಡಿದವ್ರಿಗೆ ಏನು ಮಾಡ್ತಾರೆ, ನೀನು ಕಂಪ್ಲೇಂಟ್ ಮಾಡಿದೀಯಾ, ನಾಳೆ ಬೆಳಿಗ್ಗೆ ನನ್ನ ಹತ್ರನೇ ಬರಬೇಕು, ನಿನಗೇನೋ ಶಾಸಕರು ಮಾಡಿಕೊಟ್ಬಿಡ್ತಾರ, ನಿನಗೆ ಡಾಕ್ಯುಮೆಂಟೇಷನ್ನು ಒಬ್ಬ ಅಧಿಕಾರಿ ಹತ್ರನೇ ಬರಬೇಕು, ನೀನು ಒಬ್ಬ ಅಧಿಕಾರಿ ಹತ್ರ ಮಾಡಿಸ್ಕೊಬೇಕಾಗುತ್ತೆ, ನೀನು ಯಾಕೆ ಹೋಗಿ ಕಂಪ್ಲೇಂಟ್ ಮಾಡಿದೆ, ನನಗೆ ಯಾಕೆ ವಹಿಸಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಅವರಿಗೆ ಭಯ ಇಡ್ತಾರೆ. ಪಾಪ ಹೋಗಿ ಶಾಸಕರ ಹತ್ರ ಕೇಳಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರಿಗೆ ಸಾರ್ವಜನಿಕರಿಗೆ ಭಯ ಇಡ್ತಾರೆ. ಇಲ್ಲ ಅಂತಂದರೆ ಇಲ್ಲಿ ದಾರಿ ಕಾಯ್ತಾರೆ. ಯಾರಾದರೂ ಕಂಪ್ಲೇಂಟ್ ಮಾಡೋಕ್ಕೆ ಬರ್ತಾರೆ ಅಂದರೆ ಇಲ್ಲೇ ಕೆಳಗಡೆ ಕಳಿಸ್ಕೊಟ್ಬಿಡ್ತಾರೆ ಪಬ್ಲಿಕ್ಸ್ನ. ಇವರು ಅಷ್ಟು ಅವಾಯ್ಡ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಉದ್ದೇಶ ಏನು? ದುಡ್ಡು ಕೊಟ್ಟವರಿಗೆ ಕೆಲಸ, ದುಡ್ಡು ಕೊಡದೇ ಇದ್ದವರಿಗೆ ಕೆಲಸ ಆಗೋದಿಲ್ಲ ಇಲ್ಲಿ ನಗರಸಭೆಯಲ್ಲಿ. ನನಗೆ ಸದ್ಯಕ್ಕೆ ದುಡ್ಡೇನು ಕೇಳಿಲ್ಲ ಸರ್, ನನಗಿನ್ನೂ ಮಾಡೇ ಕೊಟ್ಟಿಲ್ಲ, ಫೈಲೇ ಇದು ಮಾಡಿಬಿಟ್ಟಿದ್ದಾರೆ ಅಂತಂದರೆ ದುಡ್ಡಲ್ಲಿ ಬಂದು ಕೇಳ್ತಾರೆ. ಇಲ್ಲ, ಸುಮಾರು ಜನ ನಮ್ಮ ಹತ್ರ ಬಂದು ಪಬ್ಲಿಕ್ಸ್ ಹೇಳ್ತಾರೆ, ಸರ್ ದುಡ್ಡು ಕೊಟ್ಟರೆ ಮಾತ್ರ ನಮ್ಮದು, ಕೆಲವರೆಲ್ಲ ಜನವರಿಯಿಂದ ಪಾಪ ಕೊಟ್ಟಿಲ್ಲ ಸರ್, ಅವರು ನನ್ನ ಹತ್ರ ಬಂದು ಮೊನ್ನೆ ಶಾಸಕರಿಗೆ ಹೇಳೋಕ್ಕೆ ಅಂತ ಬಂದರೆ ಇಲ್ಲೇ ಕಳಿಸ್ಕೊಟ್ಬಿಟ್ರು ಕೆಳಗಡೆಗೆ, ನೀವು ಹೋಗಿ ನಾನು ಮಾಡ್ಕೊಡ್ತೀನಿ ಅಂತ. ಇದು 2ನೇ ಸರಿ ಶಾಸಕರ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ಕಳಿಸ್ಬಿಟ್ರು. ಈ ಥರ ಇವರು ಮಾಡ್ತಾ ಇದ್ದಾರೆ. ಒಬ್ಬ ಕಮಿಷನರು ನನಗೆ ಕೂತಿದ್ದೀನಿ, ಒಬ್ಬ ಪಬ್ಲಿಕ್ ಬಂದು ಕೂತಿದ್ದೀನಿ ಅಂತಂದರೆ ಎದ್ದು ಸೀದಾ ಹೊಟ್ಟೋಗ್ತಾರೆ ಅಂದರೆ ಏನು ಅರ್ಥ ಸರ್? ಇದು ಸಾರ್ವಜನಿಕರು ಕಟ್ಟೋ ಕಂದಾಯದ್ದು ದುಡ್ಡಿಂದ ಇವ್ರಿಗೆ ಸಂಬಳ ಕೊಡೋದು, ಸಾರ್ವಜನಿಕರಿಗೆ ಬೆಲೆ ಕೊಡಲ್ಲ ಅಂತಂದರೆ ಏನು ಅರ್ಥ ಇದು? ಇವತ್ತು ರಾತ್ರಿ ಹಗಲು ನಾನು ಇಲ್ಲೇ ಕೂತ್ಕೊತೀನಿ, ಇಲ್ಲೇ ಪ್ರತಿಭಟನೆ ಮಾಡ್ತೀನಿ. ನಾನು ಇನ್ನು ಮುಂದೆ ಯಾರಿಗೂ ಈ ಥರದ್ದು ತೊಂದರೆ ಆಗಬಾರ್ದು, ಖಾತೆಗಳ ಬಗ್ಗೆ ಈ ಥರದ ತೊಂದರೆಗಳು ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಡೇ ಆ್ಯಂಡ್ ನೈಟು ಇಲ್ಲೇ ಕೂತ್ಕೊತೀನಿ. ಇವತ್ತು ಮಧು ಸರ್ ಹೇಳಿದರು, RI ಸರ್ ಹೇಳಿದರು, ಬುಧವಾರ ಬನ್ನಿ ನಿಮಗೆ ಖಾತೆ ಆಗುತ್ತೆ, ಮೇಡಮ್ ಹತ್ರ ಸೈನ್ ಹಾಕಿಸಿ ನಾನು ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಬಂದೆ ಸರ್. 3 ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ, ನಗರಸಭೆಯಲ್ಲೇ ಇದ್ದೀನಿ 3 ಗಂಟೆಯಿಂದ. ನೀವು ಬೇಕಾದರೆ CC ಕ್ಯಾಮ್ರಾ ಚೆಕ್ ಮಾಡ್ಕೋಬೋದು. ನಾನು 3 ಗಂಟೆಯಿಂದ ಈಗ ಹತ್ತತ್ರ 6:45 7 ಗಂಟೆ ಆಗ್ತಾ ಇದೆ, ಇಲ್ಲೇ ಇದ್ದೀನಿ. ರಾತ್ರಿ ಇಡೀ ನನಗೆ ಖಾತೆ ಸಿಗುವವರೆಗೂ ನಾನು
ಅದ್ರ ವಿರುದ್ಧವಾಗಿ ನಾನು ಧಿಕ್ಕಾರ ಕೊಡ್ತಾ ಇದ್ದೀನಿ. ನಗರಸಭೆ ವಿರುದ್ಧ ಧಿಕ್ಕಾರ